ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದಾರೆ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದ್ಬಿಟ್ಟು ಫಸ್ಟಲ್ಲೇ ನಾನ್ ವೆಜ್ಜಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಜ್ ಅವರು ಸ್ವಲ್ಪ ವಿಡಿಯೋನ ಸ್ಕಿಪ್ ಮಾಡಿ ಏನೋ ಅಂದ್ಕೊಂಡಿರ. ಇವತ್ತು ಬಂದ್ಬಿಟ್ಟು ಭಾನುವಾರದ ವಿಡಿಯೋ ಆಗಿರುತ್ತೆ. ಅವತ್ತು ಚಿಕನ್ ಸಾಂಬಾರು ಮುದ್ದೆ ಮಾಡಿದ್ದೆ. ನಮ್ಮವರು ಕೆಲಸ ಇತ್ತು ಅಂತ ಬೆಳಿಗ್ಗೆನೇ ಬೇಗ ಹೋಗಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾವು 3 ಜನ ಊಟ ತಿಂತಾ ಇದ್ದೀವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ಬಂದ್ಬಿಟ್ಟು ಭಾನುವಾರ ಆಗಿರುತ್ತೆ. ಭಾನುವಾರ ಇನ್ನೇನು 1:30 ಆ ಥರ ಆಗೋಗ್ತಾ ಇದೆ ಟೈಮ್ ಬಂದ್ಬಿಟ್ಟು. ಇನ್ನು ನಾನು ಬೆಳಗ್ಗೆಯಿಂದ ಚಿಕನ್ ಸಾಂಬಾರು ಮಾಡಿದೆ. ಅದಕ್ಕೆ ಮುದ್ದೆ, ರೈಸು, ಚಿಕನ್ ಸಾಂಬಾರು ಮಾಡಿ ಮತ್ತು ಒಂದು ಸ್ಯಾರಿ ಫಾಲ್ಸ್ ಸ್ಟಿಚ್ ಮಾಡೋದಿತ್ತು. ಮತ್ತು ಈ ಬ್ಲೌಸ್ಗೆ ಇದು ಥ್ರೆಡ್ಸ್ ಇತ್ತು, ನೈಟಲ್ಲಿ ನೋಡಿದ್ರಲ್ಲ ಸ್ಟಿಚ್ ಮಾಡಿದ್ದು, ಅದು ಪೆಂಡಿಂಗ್ ಇತ್ತು. ಅದನ್ನು ಸ್ಟಿಚ್ ಮಾಡಿ ಮತ್ತು ಇದಕ್ಕೆ ಹುಕ್ಸ್ ಹಾಕಿ ಮತ್ತು ಇನ್ನೊಂದು ಬ್ಲೌಸ್ಗೆ ಹುಕ್ಸ್ ಹಾಕಿ ಇದು ಮತ್ತು ಈ ಬ್ಲೌಸ್ಗೂ ಹುಕ್ಸು ಮತ್ತು ಬೀಡ್ಸ್ ಎಲ್ಲನೂ ಸ್ಟಿಚ್ ಮಾಡಿದೆ. ಇನ್ನು ನೋಡಿ, ಇದು ಬಂದ್ಬಿಟ್ಟು ಈ ಥರ ಸ್ವಲ್ಪ ಸ್ಟಾರ್ ನೆಕ್ ಥರ ಕೊಟ್ಟೆ. ಇದು ನೋಡಿ ಒಂದೇ ಬಂದಿದ್ದು, ಸ್ಲೀವ್ಸ್ಗೆ ಹಾಕೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಥರ ಬ್ಯಾಕ್ ಸೈಡ್ ಬರೋ ಥರನೇ ಕೊಟ್ಟಿದ್ದೀನಿ. ನೋಡಿ, ಇದೇ ಥರ ಸಿಂಪಲಾಗಿ ಇಷ್ಟೇ ಕೊಟ್ಟಿದ್ದು, ಜಾಸ್ತಿ ಕೊಟ್ಟಿರಲಿಲ್ಲ. ಇನ್ನು ಆ ಕಡೆ ಯಾವ ಹ್ಯಾಂಡ್ಸ್ಗೂ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅದು ಬೇರೆ ಫ್ಲವರ್ ನೋಡಿ ಒಂದೇ ಕೊಟ್ಟಿದ್ದಾರೆ. ಇನ್ನು ಅದನ್ನು ಹೇಗೆ ಅಡ್ಜಸ್ಟ್ ಮಾಡೋಕ್ಕೂ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಈ ಥರ ಬ್ಯಾಕ್ಗೆ ಹಾಕಿದೆ. ಹ್ಯಾಂಡ್ಸ್ಗೆ ನೋಡಿ ಸಿಂಪಲ್ಲಾಗಿ ಈ ಥರ ಸಿಲ್ವರ್ದು ಕೊಟ್ಟಿದ್ದೀನಿ. ಇಷ್ಟ ಆಗಿರುತ್ತೆ. ಇದು ಸಿಂಪಲ್ಲಾಗಿ ಸ್ಟಿಚ್ ಮಾಡಿದೆ. ಹುಕ್ಸು ಎಲ್ಲನೂ ಹಾಕ್ಬಿಟ್ಟು ಇನ್ನೇನು ಎತ್ತಿ ಇಡೋದೆ. ಮತ್ತು ಇದೂ ಅಷ್ಟೇ, ಇದು ಹೇಳ್ದಲ್ವ ಪಾಟ್ ನೆಕ್ಕು, ಅವ್ರು ಇದೇ ಥರನೇ ಬೇಕು ಅಂತ ಹೇಳ್ಬಿಟ್ಟು ಕೇಳಿದ್ದು. ಡಿಸೈನ್ಸ್ ತೋರಿಸಿದ್ರೆ ಇದೇ ಥರನೇ ಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಇದೇ ಥರನೇ ಹೊಲ್ದಿದ್ದೀನಿ. ನಂದೇನಿಲ್ಲ, ನಾನು ಬೇರೆ ಥರ ಇನ್ನೂ ಹೊಲಿಬೇಕಾಗಿತ್ತು, ಆದರೆ ಅವ್ರು ಇದೇ ಥರನೇ ಕೇಳಿದ್ದು. ನೋಡಿ, ಇದನ್ನು ಈ ಥರ ಕೊಟ್ಟಿದ್ದೀನಿ. ಇದಕ್ಕೆ ಹುಕ್ಸ್ ಹಾಕಿ ಮತ್ತು ಈ ಬೀಡ್ಸ್ ಎಲ್ಲನೂ ಸ್ಟಿಚ್ ಮಾಡಿ ಎಲ್ಲನೂ ರೆಡಿ ಮಾಡಿ ಎತ್ತಿ ಇಡ್ತಾಯಿದ್ದೀನಿ. ಇನ್ನೊಂದು ನೋಡಿ, ಇದು ಇದನ್ನು ನೈಟಲ್ಲೇ ಸ್ಟಿಚ್ ಮಾಡಿದ್ರಲ್ವ, ಇದಕ್ಕೂ ಹುಕ್ಸ್ ಹಾಕ್ತಿದ್ದೀನಿ. ಇನ್ನೇನು ಅವ್ರಿಗೆ ಕೊಟ್ಟು ಕಳಿಸ್ಬೇಕು. ಸ್ಯಾರಿಗೂ ಫಾಲ್ಸ್ ಹೊಲ್ದು ಬಿಟ್ಟಿದ್ದೀನಿ ನೈಟಲ್ಲೇ. ಕೊಟ್ಟು ಕಳಿಸ್ತೀನಿ, ಇಲ್ಲಾಂದರೆ ಬರ್ತಾರೆ. ಇಲ್ಲೇ ಅವ್ರ ಮನೆ ಇರೋದು. ಅವರು ಬಂದ್ಬಿಟ್ಟು ಟೀಚರ್ ಆಗಿರ್ತಾರೆ. ಅದಕ್ಕೆ ಅವ್ರಿಗಿರೋದು ಒಂದು ಸಂಡೇ ಅಲ್ವಾ, ಏನಾದರೂ ಕೆಲಸಗಳು ಇವು ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಅಂತೇಳ್ಬಿಟ್ಟು ಇಲ್ಲೇ ಇರೋದು, ಮನೆ ಮುಂದ್ಗಡೆನೆ. ನನ್ನ ಮಗನ ಕೈಯಲ್ಲಿ ಕೊಟ್ಟು ಕಳ್ಸೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ನೋಡೋಣ, ಇಲ್ಲಾಂದರೆ ಅವರೇ ಬರ್ತಾರೆ ಹೇಗೆ ಅಂತೇಳ್ಬಿಟ್ಟು. ಈ ಥರ ಆಗ್ತಾ ಇದೆ ಸಂಡೇ ಕೆಲಸಗಳು ಎಲ್ಲನೂ. ನಿಮ್ಮದು ಯಾವ ಥರ ಎಲ್ಲ ಆಯಿತು, ಏನು ಹೇಗೆ ಕಾಮೆಂಟ್ ಮಾಡಿ ಬನ್ನಿ. ಒಂದು ಇದಿದೆ, ನೈಟಲ್ಲೇ ಹೇಳ್ದಲ್ವ, ಇನ್ನೊಂದು ಬ್ಲೌಸ್ನ ಕಟ್ ಮಾಡಬೇಕಾಗಿತ್ತು, ಅದು ಇವತ್ತು ಕೊಡಬೇಕು ಅಂತ ಹೇಳ್ಬಿಟ್ಟು ಅದೂ ಅಷ್ಟೇ. ಇದು ನೋಡಿ, ಇದು ಬಂದ್ಬಿಟ್ಟು ಹೌದು ಕ್ಲಾತ್ನ ತರಿಸ್ಬೇಕಾಗತ್ತೆ. ಫಾಲ್ಸು ನನ್ನ ಹತ್ರ ಈ ಕಲರ್ ಇಲ್ಲ, ಸಾರಿ ಫಾಲ್ಸ್ ಅಲ್ಲ, ಲೈನಿಂಗು. ಇದು ತುಂಬ ನೆಟ್ ಆಗಿರೋದ್ರಿಂದ, ತುಂಬ ತೆಳುವಿದೆ, ನೆಟ್ ಆಗಿರೋದ್ರಿಂದ ಸೇಮ್ ಇದೇ ಕಲರೇ ಬೇಕು. ಇಲ್ಲಾಂದರೆ ಬೇರೆ ಯಾವುದಾದ್ರೂ ಅಡ್ಜಸ್ಟ್ ಮಾಡ್ತಾಯಿದ್ದೆ, ಸ್ವಲ್ಪ ಹೆಚ್ಚು ಕಡಿಮೆ ಇರೋದು. ಇದು ನೆಟ್ಟೆಡ್ ಆಗಿರೋದ್ರಿಂದ ಇದ್ರ ಕಲರೇ ನಾನು ಸ್ಟಿಚ್ ಮಾಡಬೇಕಾಗತ್ತೆ. ಇನ್ನು ಇದನ್ನು ತಗೊಂಡು ನೋಡಿ, ಇದಕ್ಕೆ ಇದು ಎಲ್ಲನೂ ಕೊಟ್ಟಿದ್ದಾರೆ. ನೋಡಿ ಎಷ್ಟು ಪ್ಯಾಕ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಬನ್ನಿ, ಇದನ್ನು ನನ್ನ ಮಗನ ಕರೆಸಿ ಇದಕ್ಕೆ ಫಾಲ್ಸ್ ತರಿಸ್ಬೇಕು. ಹಾಗೆ ಕಟ್ ಮಾಡಿ ಬೋಟ್ ನೆಕ್ ಹೇಳಿದ್ದಾರೆ, ಬೋಟ್ ನೆಕ್ಕು ಬ್ಯಾಕ್ ಹುಕ್ಸು, ಅದನ್ನು ನಾನು ಇನ್ನು ಕಟ್ ಮಾಡ್ಕೊಂಡು ಬಂದು ಸ್ಟಿಚ್ ಮಾಡಬೇಕು. ಹಾಗೆ ನಾಳೆ ಒಂದು ಕೊಡೋದಿದೆ. ಇನ್ನು ಒಂದು ಅನ್ನೋದಕ್ಕಿಂತನೂ ಇನ್ನು ಹಬ್ಬ ಹತ್ರ ಬರ್ತಾ ಇದೆಯಲ್ಲ, ಇನ್ನು ಮಂಗಳವಾರ ಒಂದೇ ಗ್ಯಾಪ್ ಇರೋದು, ಬುಧವಾರ ಹಬ್ಬ ಆಗಿರೋದ್ರಿಂದ ಇನ್ನು ನಾಳೆದ್ದು ಬರ್ತಾ ಇರ್ತಾರೆ. ಇನ್ನು ಕೆಲವೊಂದೆಲ್ಲ ಜನವರಿಗೆಲ್ಲನೂ ಸ್ಟಿಚ್ ಮಾಡಿದ್ದಿದೆಲ್ಲ ಹಾಗೆ ಇದ್ದಾವೆ, ಅವೆಲ್ಲನೂ ತೊಗೊಂಡು ಹೋಗ್ತಾರೇನೋ ನೋಡಬೇಕು. ಎಲ್ಲನೂ ಆ ಕಡೆ ಇಟ್ಟಿದ್ದೀನಿ. ಇವಾಗ ಇದನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ. ಅದೇ ಇಲ್ಲ ಅಂದಿರ ಎಲ್ಲ ಒಂದೊಂದಾದರೂ ಆಗಲಿ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಏನೇನು ಮಾಡ್ತಾರೋ ನೋಡಬೇಕು. ಬನ್ನಿ, ಇವಾಗ ಹೋಗಿ ಇದಕ್ಕೆ ಲೈನಿಂಗ್ ತರಿಸೋಣ. ಹಾಗೆ ಬಟ್ಟೆನೂ ಕಟ್ ಮಾಡಬೇಕು. ಇನ್ನು ನೋಡಿ, ನನ್ನ ತೋಕೆ ನಾನು ಆಚೆ ಹೋಗೋಣ ಅನ್ನೋಷ್ಟೊಳಗೆ ಅದು ಎದ್ದು ಹೋಗ್ತಾ ಇದೆ.
ಅಲ್ಲಿ ಕೋಳಿಗಳೂ ಆಗಿ ಕೂತ್ಕೊಂಡಿದ್ವು. ಇನ್ನು ಅವತ್ತು ಸಂಡೇ ಆಗಿರೋದ್ರಿಂದ ನನ್ನ ಮಗ ಮನೆಯಲ್ಲೇ ಇದ್ದ ಅಲ್ವಾ, ಅವನು ಗೋಡೆಗೆ ಮೊದಲೇ ಬೇರೆ ಥರ ಪೇಂಟಿಂಗ್ ಮಾಡಿದ್ದ. ಈಗಾಗಲೇ ಹಿಂದಿನ ವೀಡಿಯೋಗಳಲ್ಲಿ ನೋಡಿರ್ತೀರ, ವರ್ಷ ಹಿಂದಿನ ವೀಡಿಯೋದಲ್ಲಿ ಗಣೇಶ ಹಬ್ಬ ಎಲ್ಲನೂ ಮಾಡಿದಾಗ ಎಲ್ಲನೂ ವಿಡಿಯೋ ಮಾಡಿದ್ದೆ, ನನ್ನ ಮಗ ಮಾಡಿದ್ದು ಪೇಂಟಿಂಗು ಅಂತೇಳ್ಬಿಟ್ಟು. ಅದನ್ನು ಹಳೇದಾಗೋಯ್ತು ಅಂತೇಳ್ಬಿಟ್ಟು ಅದಕ್ಕಿಂತ ಬೇರೆ ಪೇಂಟ್ ಮಾಡೋಣ ಅಂತೇಳ್ಬಿಟ್ಟು ಅವನೇ ಎಲ್ಲನೂ ಪೇಂಟು ಎಲ್ಲ ಮಾಡಿ ಇವಾಗ ಈ ಥರ ಪೇಂಟ್ ಮಾಡ್ತಾ ಇದ್ದಾನೆ. ಈ ಥರ ಪೇಂಟ್ ಮಾಡೋದು ಆರ್ಟ್ ಅಂದರೆ ಸ್ವಲ್ಪ ಅವನಿಗೆ ಇಂಟ್ರೆಸ್ಟೇ ಇದೆ ಅಂತಲೇ ಅಲ್ಲ, ಏನೇ ಥರದ ಡಿಸೈನ್ಸು ಅದು ಇದು ಅಂದ್ರೂ ಅವನಿಗೆ ತುಂಬಾ ಇಷ್ಟ. ನಾನು ಯಾವುದೇ ಥರ ಏನೇ ಮಾಡಿದ್ರೂ ಅದು ಅವನು ಮಾಡಿ ತೋರಿಸ್ತಾನೆ. ಆ ಥರ ಆರ್ಟ್ ಅಂದ್ರೇ ತುಂಬಾ ಇಷ್ಟ ಅವನಿಗೆ. ನೋಡಿ ಫೈನಲ್ ಆಗಿ ಈ ಥರ ಬಿಡಿಸಿದ್ದಾನೆ. ಅವತ್ತು ಸಾಯಂಕಾಲದ ಹೊತ್ತಿಗೆಲ್ಲ ಈ ಥರ ಬಿಡಿಸಿದ್ದಾನೆ. ನೋಡಿ ತುಂಬಾ ಚೆನ್ನಾಗಿದೆಯಲ್ಲ. ಇದನ್ನೇ ಚೆನ್ನಾಗಿ ಇನ್ನು ನೀಟಾಗಿ ಗೋಡೆ ಮೇಲೆ ಎಲ್ಲ ಹಾಕಿದ್ರೆ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡೋದಲ್ವ ಎಷ್ಟು ಚೆನ್ನಾಗಿ ಬರೆದಿದ್ದಾನೆ ಅಲ್ವಾ. ಇದಾಗಿತ್ತು ಅವತ್ತು ಸಂಡೇ ಆಗಿರೋದ್ರಿಂದ ಈ ಥರ ನಾವೇನು ಹೇಳಿಲ್ಲ, ಅವನಿಗೆ ಏನು ಇಂಟ್ರೆಸ್ಟ್ ಬಂದು ಮಾಡಿದ್ರೆ ಈ ಥರ ಚೆನ್ನಾಗೇ ಮಾಡ್ತಾನೆ. ಏನೇ ಆಗಲಿ ಎಲ್ಲದರಲ್ಲೂ ಒಬ್ಬೊಬ್ರಿಗೆ ಒಂದೊಂದರಲ್ಲಿ ಟ್ಯಾಲೆಂಟ್ ಇರುತ್ತಲ್ವ. ನೋಡಿ ಫ್ರೆಂಡ್ಸ್, ಬೆಳಿಗ್ಗೆ ಹೇಳ್ದೆ ಅಲ್ವಾ ಮಧ್ಯಾಹ್ನ ಇದು ಒಂದನ್ನು ಕಟ್ ಮಾಡಬೇಕು, ಲೈನಿಂಗ್ ತರಿಸಿ ಕಟ್ ಮಾಡಿ ಸ್ಟಿಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ತರಿಸ್ದೆ. ಲೈನಿಂಗೂ ತರಿಸಿ ಕಟ್ ಮಾಡಿ ಸ್ಟಿಚ್ಚೂ ಮಾಡಿ ಮತ್ತೆ ಮೇಲೆ ಹೋಗಿ ಚಿಕನ್ ಸಾಂಬಾರು ಇತ್ತಲ್ವ ಅದಕ್ಕೆ ಮುದ್ದೆ ಎಲ್ಲನೂ ಮಾಡಿ ಮತ್ತೆ ಬಂದು ಇವಾಗ ಹುಕ್ಸ್ ಹಾಕಿ ರೆಡಿ ಮಾಡಿದ್ದೀನಿ. ನೋಡಿ ಇದು ಬಂದ್ಬಿಟ್ಟು ಬೋಟ್ ನೆಕ್ ಇಟ್ಟಿದ್ದೀನಿ, ಫ್ರಂಟು ಅಲ್ಲ ಬ್ಯಾಕ್ ನೆಕ್ ಇಟ್ಟಿದ್ದೀನಿ. ಮತ್ತು ನೋಡಿ ಸಾರಿ ಬೋಟ್ ನೆಕ್ ಇಕ್ಕಿದ್ದೀನಿ, ಹಾಗೆ ಬ್ಯಾಕ್ ಹುಕ್ಸ್ ಇಕ್ಕಿದ್ದೀನಿ. ಇಲ್ಲಿ ಡ್ರೆಸ್ಸು ಅದರಲ್ಲಿರೋ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿದ್ರು, ಅದರಲ್ಲಿರೋ ಥರನೇ ಬ್ಯಾಕ್ ಹುಕ್ಸು ಮತ್ತು ಇದರಲ್ಲಿ ಆ ಥರ ಹೇಳಿದರು. ಸರಿ ಅಂತೇಳ್ಬಿಟ್ಟು ನಾನು ಈ ಥರ ಸ್ಟಿಚ್ ಮಾಡಿದ್ದೀನಿ. ಏನೂ ಇಲ್ಲ, ಅದಕ್ಕೆ ಬಂದಿದ್ದೇನೆ, ಬೇರೆ ಏನೂ ಇಲ್ಲ. ಬೋಟ್ ನೆಕ್ ಇಟ್ಟು ಸ್ಯಾರಿ ಫಾಲ್ಸನ್ನು ಸ್ಟಿಚ್ ಮಾಡಿ ಎಲ್ಲನೂ ಆಯಿತು. ಇನ್ನು ಎತ್ತಿಟ್ಟು ಇನ್ನು ನಾಳೆ ಒಂದು ಕೊಡೋದಿದೆ. ನೋಡಿ ಇವರೆಲ್ಲ ಇವತ್ತು ಬರ್ತೀನಿ ಅಂತ ಹೇಳಿದರು. ಕೆಲವ್ರದ್ದೆಲ್ಲನೂ ಬೆಳಗ್ಗೆಯಿಂದ ರೆಡಿ ಮಾಡಿದ್ದಿದ್ದೆಲ್ಲನೂ ಯಾರೂ ಬರಲಿಲ್ಲ. ಅದೇ ಥರನೇ ಸ್ಟಿಚ್ ಮಾಡಿದ್ರೆ ಯಾರೂ ಬರೋದಿಲ್ಲ ಫ್ರೆಂಡ್ಸ್. ಸ್ಟಿಚ್ ಮಾಡದೇ ಇದ್ದರೆ ಎಲ್ಲರೂ ಬಂದು ಕೇಳ್ತಾರೆ, ಇನ್ನೂ ಇಲ್ವಾ ಕೊಡಲಿಲ್ವಾ ಅಂತ ಹೇಳ್ಬಿಟ್ಟು. ರೆಡಿ ಮಾಡಿದ್ರೆ ಯಾರೂ ಬರೋಲ್ಲ. ಇನ್ನು ನಾಳೆ ಸೋಮವಾರ ಅಲ್ವಾ, ನಾಳೆ ಬಂದೇ ಬರ್ತಾರೆ ಎಲ್ಲರೂ. ಅದಕ್ಕೆ ಅಷ್ಟೊತ್ತಿಗೆಲ್ಲ ರೆಡಿ ಮಾಡಿಬಿಡ್ಬೇಕು. ಮತ್ತು ಮಂಗಳವಾರ ಅಂತ ಹೇಳ್ಬಿಟ್ಟು ಬುಧವಾರ ಬರ್ತಾರೆ ಇನ್ನು ಆಲ್ಮೋಸ್ಟ್ ಎಲ್ಲರೂ. ಅದಕ್ಕೆ ಎಲ್ಲನೂ ಆದಷ್ಟು ರೆಡಿ ಮಾಡ್ತಾಯಿದ್ದೀನಿ. ನಾನು ಸ್ಟಿಚ್ ಮಾಡಿ ಇಟ್ಬಿಟ್ರೆ ಮತ್ತು ಅವರಿಷ್ಟ, ಅವರು ಯಾವಾಗಾದರೂ ಬಂದು ತಗೊಂಡು ಹೋಗ್ಬೋದು ತಾನೇ, ಆ ಥರ. ನೋಡಿ ಇವಾಗ ಎಲ್ಲನೂ ಈ ಥರ ಸ್ಟಿಚ್ ಮಾಡಿ ಇಟ್ಬಿಟ್ಟಿದ್ದೀನಿ. ಇನ್ನು ಇನ್ನೊಂದು ಇದೆ ನಾಳೆ ಕೊಡುವಂಥದ್ದು, ಅವ್ರೇನಾದರೂ ಬರ್ತಾರೇನೋ. ಅದನ್ನು 13ಗೆ ಹೇಳಿದ್ದಿದ್ದು ಅವರು, ನಾಳೆ ಬರೋವರು. ಸರಿ ಅಂತ ಹೇಳ್ಬಿಟ್ಟು ಹಾಗೆ ಈ ನಡುವೆ ಅದು ಇದು ಸ್ಟಿಚ್ಚಿಂಗ್ ಎಲ್ಲ ಇತ್ತಲ್ವ, ಹಾಗೆ ಇದ್ದೋದೆ. ಸರಿ ಇವಾಗ ಇದೂ ಆಯಿತು. ಇನ್ನು ಇದನ್ನು ಎತ್ತಿಟ್ಟು ಮತ್ತು ಅದನ್ನು ನಾಳೆ ಕೊಡುವಂಥದ್ದು ತಗೊಂಡೋಗಿ ಕಟ್ ಮಾಡಿ ಆದರೆ ಬಂದು ಸ್ಟಿಚ್ ಮಾಡಿಬಿಡ್ಬೇಕು ಅಂತಲೇ ಅಂದ್ಕೊಂಡಿದ್ದೀನಿ. ನೋಡೋಣ ಏನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಮುದ್ದೆ ಮಾಡಿದ್ದೆ ಚಿಕನ್ ಸಾಂಬಾರ್ಗೆ, ಎಲ್ಲ ತಿಂದರು ಮಕ್ಕಳು, ತಿಂದು ಬಂದರು. ಮತ್ತು ಸಾಯಂಕಾಲನೂ ಸ್ನ್ಯಾಕ್ಸ್ ಥರ ಏನಾದರೂ ತಿನ್ನೋಬೇಕು ಅಂದರೆ ತರಿಸಿದ್ದೆ, ಕೇಕು ಏನೇನೋ ಬಂದ್ಕೊಂಡಿದ್ರು, ತಿಂದರು, ಆಯಿತು. ಇನ್ನು ಈ ಥರ ಎಲ್ಲ ಆಗ್ತಾ ಇದೆ ಫ್ರೆಂಡ್ಸ್. ಬನ್ನಿ ಇನ್ನು ಹೋಗಿ ಕಟ್ ಮಾಡ್ಕೊಂಡು ಬರೋಣ, ಆದಷ್ಟು ಬೇಗ ಸ್ಟಿಚ್ ಮಾಡಬೇಕು ಅಂತ ಹೇಳಿಬಿಟ್ಟು. ಬನ್ನಿ ಹೋಗಿ ಬರೋಣ, ಮೊದಲು ಕಟ್ ಮಾಡಿಕೊಂಡು ಬರೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಬ್ಲೌಸ್ನ ಕಟ್ ಮಾಡಿಕೊಂಡು ಬಂದಿದ್ದೀನಿ. ಇವಾಗ ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ ಯಾವ ಥರ ಸ್ಟಿಚ್ ಅಂದ್ರೆ ಅವ್ರು ಫೋಟೋ ಕಳಿಸಿದ್ರು, ಆ ಥರ ಸ್ಟಿಚ್ ಮಾಡಬೇಕು ಅಂತ ಹೇಳಿಬಿಟ್ಟು ತೋರಿಸ್ತೀನಿ ನಿಮಗೆ ಯಾವ ಥರ ಆಯಿತು ಏನೋ ಆಯಿತು ಅಂತ ಹೇಳ್ಬಿಟ್ಟು. ಬಂದ್ಬಿಟ್ಟು ಟೈಮು ಬಂದ್ಬಿಟ್ಟು
ಇನ್ನೇನು ಬಿಗ್ ಬಾಸ್ನೂ ನೋಡ್ತಾ ಇದ್ದೆ, ಕನ್ನಡ ಬಿಗ್ ಬಾಸು. ಟೈಮ್ ಬಂದ್ಬಿಟ್ಟು ಇನ್ನೇನು 6:30 ಸಾರಿ 10:36 ಆ ಥರ ಆಗಿದೆ. ಹಾಗೆ ಬಿಗ್ ಬಾಸ್ ನೋಡ್ತಾ ವಿಡಿಯೋ ಮಾಡ್ಕೊಳ್ಳಿಲ್ಲ, ಅದಕ್ಕೋಸ್ಕರನೇ ಮತ್ತೆ ನೆನಪಾಗಿ ಹೇಳ್ತಾ ಇದ್ದೀನಿ. ಇದು ಡಿಸ್ನಿ ಪ್ಲಸ್ಸಲ್ಲಿ ನಾನು ನೋಡೋದಂಥದ್ದು, ಟಿ ವಿ ಆ ಥರ ಏನೋ ನೋಡಲ್ಲ. ಟಿ ವಿನಲ್ಲಿ ಅಂದರೆ ಇಲ್ಲಿ ಬಟ್ಟೆ ಸ್ಟಿಚಿಂಗು ಆ ಥರ ಈ ಥರ ಮಾಡ್ತಾ ಇರ್ತೀನಲ್ವ, ಟಿ ವಿ ನೋಡ್ಕೊಂಡಿದ್ರೆ ಆಗೋದಿಲ್ವಲ್ಲ, ಅದಕ್ಕೋಸ್ಕರ ಅದೇ ಇದರಲ್ಲೇ ನೋಡೋದು, ಫೋನಲ್ಲೇನೇ ಲೈವ್ ನೋಡ್ತಾ ಇದ್ದೆ. ಸರಿ ಫ್ರೆಂಡ್ಸ್, ನೋಡಿ ಸ್ಲೀವ್ಸ್ ಎಲ್ಲನೂ ಈ ಥರ ಬಾಕ್ಸ್ ಸ್ಲೀವ್ಸ್ ಎಲ್ಲ ಇದ್ದಾವೆ, ತೋರಿಸ್ತೀನಿ ಮತ್ತು ಯಾವ ಥರ ಸ್ಟಿಚ್ ಮಾಡಿದೆ ಹೇಗೆ ಅಂತ ಹೇಳ್ಬಿಟ್ಟು. ಇವಾಗ ಇನ್ನೇನು ಲಾಸ್ಟ್ ಬಿಗ್ ಬಾಸ್ ಎಂಡ್ ಆಗ್ತಾಯಿದೆ, ನೋಡ್ತೀನಿ. ರಾಶಿಕಾ ಅವರು ಎಲಿಮಿನೇಟ್ ಆಗೋಗ್ಬಿಟ್ಟಿದ್ದಾರೆ, ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆದರೆ ಎಲಿಮಿನೇಟ್ ಆಗಿಬಿಟ್ಟಿದ್ದಾರೆ. ನೋಡೋಣ ಬನ್ನಿ. ನೋಡಿ ಇವಾಗ ಬ್ಲೌಸ್ ಒಂದನ್ನು ಸ್ಟಿಚ್ ಮಾಡಿದೆ. ಇದು ನೋಡಿ ಈ ಥರ ಮಧ್ಯದಲ್ಲಿ ಬೌ ಇದೆ, ಇದನ್ನು ಈ ಥರ ಸ್ವಲ್ಪ ಅಟ್ಯಾಚ್ ಮಾಡಬೇಕು, ಆವಾಗ ಅದು ನೀಟಾಗಿ ಕೂತ್ಕೊಳ್ಳುತ್ತೆ. ಇದು ಈ ಥರ. ಮತ್ತು ನೋಡಿ ಈ ಥರ ಸ್ಯಾರಿ ಕಲರ್ನಲ್ಲಿ ಈ ಥರ ಫ್ರಿಲ್ಸ್ ಇಟ್ಟಿದ್ದೀನಿ. ಇದು ಸ್ವಲ್ಪ ಲೂಸಾಗೆ ಇಟ್ಟಿದ್ದೀನಿ, ಯಾಕಂದರೆ ಮತ್ತೆ ನಮಗೆ ಟೈಟ್ ಆಗಬಾರ್ದು ಹಾಕ್ಕೊಂಡ್ಮೇಲೆ, ಅದಕ್ಕೋಸ್ಕರ ಅವರು ತೋರಿಸಿದಂಥ ಡಿಸೈನಿಗೆ. ಮತ್ತು ಉಕ್ಸಾಕಿ ಎಲ್ಲ ರೆಡಿ ಮಾಡಿದ್ಮೇಲೆ ಯಾವ ಥರ ಇರುತ್ತೆ ಅಂತ ಅವಾಗ ತೋರಿಸ್ತೀನಿ, ನೀಟಾಗಿ ಕೆಳಗಡೆ ಸೆಟ್ ಮಾಡಿಬಿಟ್ಟು. ಇದು ನೋಡಿ ಬಫ್ ಬಂದ್ಬಿಟ್ಟು ಈ ಥರ ಒಂದು ಕಡೆ ಪ್ರಿಲ್ಸ್ ಕೊಟ್ಟಿದ್ದೀನಿ. ಅವರು ಫೋಟೋ ತೋರಿಸಿದ ಥರನೇ ಮಾಡಿದ್ದೀನಿ. ಇದೊಂದು ಹೊಸ ಡಿಸೈನ್ ಅಂತಲೇ ಅನ್ಕೋಬೋದು, ನಾನು ಡಿಸೈನ್ ಮಾಡಿರೋದ್ರಲ್ಲಿ. ಸ್ವಲ್ಪ ಲೇಟು ಆಯಿತು. ಇವಾಗ ಟೈಮ್ ಬಂದ್ಬಿಟ್ಟು ನೋಡಿ ಇನ್ನೇನು 12:43 ಆ ಥರ ಆಗಿದೆ, ಭಾನುವಾರ ನೈಟು. ಹೋಗಿ ಮಲ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನೋಡಿ ಇದು ಈ ಥರ ಇರುತ್ತೆ, ಇಲ್ಲೊಂದು ಸ್ವಲ್ಪ ಥ್ರೆಡ್ಡಲ್ಲಿ ಸ್ಟಿಚ್ ಮಾಡಿಬಿಟ್ರೆ ಸರೋಗುತ್ತೆ, ನೀಟಾಗಿ ಕೂತ್ಕೊಳ್ಳುತ್ತೆ. ಇದು ಈ ಥರನೇ ಇರುತ್ತೆ. ಇವಾಗ ಇದು ಸ್ಮೂತ್ ಕ್ಲಾತ್ ಆಗಿರೋದ್ರಿಂದ ಆ ಥರ ಬೊಗ್ಗೋ ಥರ ಇರುತ್ತೆ. ನೋಡಿ ಇದೆಲ್ಲ ಈ ಥರ ಎಲ್ಲ ಕೊಟ್ಟಿದ್ದೀನಿ, ಚೆನ್ನಾಗಿದೆ, ಹೊಸ ಡಿಸೈನು ಅಂತಲೇ ಹೇಳ್ಬೋದು. ಚೆನ್ನಾಗಿದೆ. ನಿಮಗೆ ಯಾವ ಥರ ಅನ್ನಿಸ್ತು ಏನು ಹೇಗೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ. ಇದು ಈ ಥರ ಬರಬೇಕು. ಸ್ವಲ್ಪ ಲೂಸ್ ಇಟ್ಟಿದ್ದೀನಿ, ಅದಕ್ಕೋಸ್ಕರ ಅದು ಆಗಿದೆ. ಲೂಸ್ ಇಟ್ಟರೆ ನಮಗೇನಂದರೆ ಈ ಥರ ಬೆನ್ನು ಸ್ವಲ್ಪ ಹೀಗೆ ಆಗ ಅನ್ನೋಕ್ಕೆ ಎಲ್ಲನೂ ಸರಿ ಆಗುತ್ತೆ, ಇಲ್ಲಾಂದರೆ ಹಿಡ್ಕೊಂಡಂಗೆ ಇರುತ್ತೆ. ಅದಕ್ಕೋಸ್ಕರ ಹಾಕ್ಕೊಂಡಾಗ ಕಂಫರ್ಟ್ಫುಲ್ಲಾಗಿ ಇರಬೇಕು. ಅದರಲ್ಲೂ ಅಷ್ಟೇ, ಹಾಗೆ ಸ್ವಲ್ಪ ಲೂಸಲ್ಲೇ ಫೋಟೋನೂ ತೋರಿಸಿದ್ದು. ಫ್ರಂಟ್ ನೋಡಿ ಈ ಥರ ಶೇಪ್ ಕೊಟ್ಟಿದ್ದೀನಿ, ಸಿಂಪಲ್ಲಾಗಿ ಒಂದು ಲೇಸ್ ಕೊಟ್ಟಿದ್ದೀನಿ, ಸ್ಯಾರಿ ಕಲರು ಈ ಥರ ಇದೆ. ಇನ್ನು ಹೋಗಿ ಮಲ್ಕೊಂಡ್ಬಿಡ್ತೀನಿ. ರಾತ್ರಿನೂ ಟೈಮ್ ಆಗೋಯ್ತಲ್ಲ ಫ್ರೆಂಡ್ಸ್, ನೋಡಿದ್ರಲ್ಲ ಆ ಥರ ಆಯಿತು. ನಾವು ಉಕ್ಸು ಬೆಳಗ್ಗೆನೇ ಹಾಕ್ಕೊತೀನಿ, ಉಕ್ಸು ಬೆಳಗ್ಗೆ ಮತ್ತು ಫಾಲ್ಸು ಸ್ಟಿಚ್ ಮಾಡೋದ ಹೋಗಿ ಮಲ್ಕೊಂಬಿಡೋದ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀನಿ. ನೋಡೋಣ, ಹೋಗಿ ಮಲ್ಕೊಳ್ಳೋಣ ಅಂತ, ಒಂದ್ಸಲಿ ಸ್ಟಿಚ್ ಮಾಡಿಬಿಡೋಣ ಅಂತ. ಮತ್ತು ಎಲ್ಲಾದರೂ ಬೆಳಗ್ಗೆನೇ ಬಂದುಬಿಟ್ರೆ ಮತ್ತೆ ನಮಗೂ ಕಷ್ಟ ಆಗುತ್ತಲ್ವ, ಹಾಗಂತ. ಸರಿ ಬಿಡಿ, ನಾನು ಸ್ಟಿಚ್ ಮಾಡೇ ಹೊರ್ಟೋಗ್ತೀನಿ ಫಾಲ್ಸ್ನ, ಸುಮ್ಮನೆ ಯಾಕೆ. ಮತ್ತು ಉಕ್ಸ್ ಮಾತ್ರ ಬೇಗನೆ ಹಾಕ್ಕೋಬೋದಲ್ವ ಬೆಳಿಗ್ಗೆಗೆ, ಹಾಗೆ ಫಾಲ್ಸು ಅಷ್ಟೇ ಎಷ್ಟು ಇಲ್ಲ, ಬೇಗನೆ ಸ್ಟಿಚ್ ಮಾಡ್ಬೋದು. ಆದರೂ ಯಾಕೋ ಸ್ಟಿಚ್ ಮಾಡಿಬಿಡ್ಬೇಕು ಅಂತ ಇಲ್ಲಿ ಅನ್ನಿಸ್ತಾ ಇದ್ದೆ. ಮೊನ್ನೆ ಒಂದ್ಸಲ ಬಂದಿದ್ದರು, ಅವರೇ ಹೇಳಿದ್ದು 13ಗೆ ಕೊಡಿ, ಹಬ್ಬಕ್ಕಿಂತೂ ಮುಂಚಿನ ದಿನ ಅಂತ ಹೇಳಿದ್ದು. ಮೊನ್ನೆ ನಾನು ಫಂಕ್ಷನ್ಗೆ ಹೋಗಿದ್ದೆ ಅಲ್ವಾ, ಗುರುವಾರ, ಆವತ್ತೇ ಬಂದುಬಿಟ್ಟಿದ್ದಾರೆ. ಅದು ಬೆಳಿಗ್ಗೆ 9ಗೆಲ್ಲ ಬಂದುಬಿಟ್ಟಿದ್ದಾರೆ. ನಾನು ಎಲ್ಲೋ 8:30 9 ಒಳಗಡೆನೇ ಬಂದುಬಿಟ್ಟಿದ್ರು. ನಾನೆಲ್ಲೋ ಫಂಕ್ಷನ್ಗೆ ರೆಡಿ ಆಗ್ತಾಯಿದ್ದೀನಿ, ಅವರು ನಾನು ಮತ್ತೆ ಅದೊಂದಕ್ಕೆ ಬರಬೇಕಾ ಅಂತ ಹೇಳ್ತಾರೆ. ಇನ್ನು ನಾನೇನು ಮಾಡಲಿ, ಅವ್ರಿಗೆ ಬೇಕಾಗಿದ್ರೆ ಅವ್ರು ಬರಲೇಬೇಕಾಗತ್ತಲ್ಲ ಫ್ರೆಂಡ್ಸ್. ಅದು ಮೊನ್ನೆನೇ ಕೊಟ್ಟಿದ್ದು, ಹೇಳಿದ್ದೀನಿ ಬೇಗ ಅಂತ ಆಗಲ್ಲ ಅಂತ ಹೇಳ್ಬಿಟ್ಟು. ಸರಿ ಕೊಡಿ ಅಂತ ಹೇಳ್ಬಿಟ್ಟು ಟೈಮನ್ನು ಹೇಳಿದ್ದಾರೆ, ಸಂಕ್ರಾಂತಿ ಹಬ್ಬ ಹಿಂದಿನ ದಿನ ಕೊಡಿ ಅಂತ ಹೇಳ್ಬಿಟ್ಟು. ಮತ್ತೆ ಹಂಗೆ ಬಂದೆ, ನಾನು ವಾಪಸ್ ಕೊಟ್ಬಿಡ್ತೀನಿ, ತೊಗೊಂಡು ಹೋಗು, ಅರ್ಜೆಂಟ್ ಇದ್ದರೆ ಹೊಲ್ಸ್ಕೊ ಅಂತೇಳಿ ಹೇಳಿದೆ. ಬೇಡ ಬಿಡು, ಯಾಕೆ ಸೋಮವಾರ ಕೊಡ್ತೀನಿ ಅಂತ ಹೇಳ್ತಾ ಇದ್ದಿಲ್ಲ, ಕೊಡಲೇಬೇಕು, ಬರ್ತೀನಿ ಅಂತೇಳಿ ಹೋದರು.
ನಾನು ಈ ನಡುವೆ ಸ್ವಲ್ಪ ಬೇಜಾರು ಮಾಡ್ಕೊತಾರೆ ಅಂತ ನಿಧಾನಾಗಿ ಆ ಥರ ಸ್ಮೂತಾಗಿ ಮಾತಾಡೋಕ್ಕೆ ಹೋದರೆ ಅವರು ಸ್ವಲ್ಪ ರ್ಯಾಶಾಗಿ ಮಾತಾಡೋಕ್ಕೆ ಇದು ಮಾಡ್ತಾರೆ. ಕಷ್ಟಪಟ್ಟು ಹೊಲಿತೀವಲ್ಲ ಫ್ರೆಂಡ್ಸ್, ಅವರೂ ಕೊಡ್ತಾರೆ, ಕೊಡಲ್ಲ ಅಂತ ಇಲ್ಲ. ನಾವು ನೋಡಿ ಈ ಥರ ಕಷ್ಟಪಟ್ಟು ಹೊಲಿಯಲ್ವಾ, ಸುಮ್ಮನೆ ಕೂತ್ಕೊಂಡಿದ್ರೆ ಯಾವುದು ಬರಲ್ಲ. ಅವ್ರು ಯಾರೋ ಮಧ್ಯಾಹ್ನ ಒಬ್ಬರು ಐಬ್ರೋಗೆ ಬಂದಿದ್ದರು, ಅವ್ರು ಹೇಳ್ತಾರೆ ಅಂದರೆ ಫೋನು ಆನಲ್ಲಿತ್ತು, ರೀಲ್ಸ್ ಇದು ಮಾಡಿಕೊಂಡು ಸ್ಕ್ರೋಲ್ ಮಾಡ್ತಾಯಿದ್ದೆ. ಅಲ್ಲ, ನಾನು ರೀಲ್ ಯಾವುದು ಮಾಡೋಣ ಅಂತ ಹೇಳ್ಬಿಟ್ಟು ಸ್ಕ್ರೋಲ್ ಮಾಡಿಕೊಂಡು ಹಾಗೆ ಬಟ್ಟೆ ಸ್ಟಿಚ್ ಮಾಡಿಕೊಂಡು ಹಾಗೆ ಇದ್ದೆ. ಅವ್ರು ಯಾರೋ ಬಂದ್ಬಿಟ್ಟು ನಿನ್ನ ಕೆಲಸ ಆರಾಮಾಗಿ ಫೋನ್ ನೋಡಿಕೊಂಡು ಕೆಲಸ ಮಾಡ್ಕೊತೀಯ ಅಂತ ಹೇಳ್ತಾರೆ. ಏನು ಹೇಳೋದು ಅವ್ರಿಗೆ, ಅವ್ರಿಗೂ ಹೇಳಬೇಕಾಗಿತ್ತು, ನಿಮಗೂ ಆರಾಮಾಗಿ ಹೋದರೆ ಇವಾಗೆಲ್ಲನೂ ಕೆಲಸಕ್ಕೆಲ್ಲನೂ ಹೋದರೆ 600 550 ಆ ಥರ ಎಲ್ಲನೂ ಕೊಡ್ತಾರೆ. ಮಿನಿಮಮ್ 500 ಆದರೂ ಕೊಡ್ತಾರೆ. 550 ಮೇಲೇ ಕೊಡ್ತಾರಂತೆ, ಆ ಥರ ಕೊಡ್ತಾರೆ. ಮತ್ತು ಅದು ಹಸುಗಳೂ ಇಟ್ಕೊಂಡಿದ್ದಾರೆ, ಅದು ಹಾಲೂ ಅಷ್ಟೇ ಬರೋದಿಲ್ವಾ, ಆ ಥರ ನಾನು ಕೇಳಬೇಕಾಗಿತ್ತು. ಆ ಥರ ಹೇಳ್ತಾರೆ, ಏನು ಮಾಡೋದು. ನಾನಿವಾಗ ನೋಡಿ ಅರ್ಧ ರಾತ್ರಿ ಆಗಿದೆ, ಇಷ್ಟೊತ್ತಲ್ಲಿ ಒಬ್ಬಳೇ ಕೂತ್ಕೊಂಡು ಬಟ್ಟೆ ಹೊಲಿತಾ ಇದ್ದೀನಿ. ಅದು ಯಾರೂ ನೋಡೋದಿಲ್ಲ. ಇಲ್ಲಿ ನಾನು ಮನೆಯಲ್ಲಿ ಇದ್ಕೊಂಡು ಕೂತ್ಕೊಂಡು ಮಾಡೋದೇ ಕಾಣಿಸುತ್ತೆ, ಕಣ್ಣಿಗೆ ಕಾಣಿಸುತ್ತೆ. ಅದ್ರ ಹಿಂದ್ಗಡೆ ಎಷ್ಟು ಕಷ್ಟ ಇರುತ್ತೆ ಏನೋ ಅಂತ ಹೇಳ್ಬಿಟ್ಟು ನೋಡೋದಿಲ್ಲ. ಇವಾಗ ನಾರ್ಮಲು ನಾನು ಯಾವಾಗಲೂ ಹೊಲಿಯೋ ಡಿಸೈನ್ ಆದರೆ ಬೇಗನೆ ಸ್ಟಿಚ್ ಮಾಡಿಬಿಡ್ತಾಯಿದ್ದೆ, ಆಗೋಗ್ತಾಯಿತ್ತು. ಇದು ನೋಡೋಕ್ಕೆ ಸಿಂಪಲ್ಲು, ಆದರೆ ಅದು ಮಾಡೋದು ಮಾತ್ರ ಸ್ವಲ್ಪ ಲೇಟ್ ಆಗುತ್ತೆ ಪ್ರೋಸೆಸ್ ಎಲ್ಲನೂ. ತಲೆ ಇದು ಬರುತ್ತೆ, ನಾವು ತಲೆ ಉಪಯೋಗಿಸ್ಬೇಕು ಸ್ವಲ್ಪ. ಏನಾದರೂ ಇದು ಮಾಡಬೇಕಂದ್ರೆ ಹಾಗೆ ಏನೋ ನೋಡಿದ ತಕ್ಷಣ ಮಾಡೋದಕ್ಕೆ ಆ ಥರ ಅಲ್ಲ, ಆ ಥರ ಎಲ್ಲನೂ ಹೇಳ್ತಾರೆ. ಏನು ಮಾಡೋದು, ಅಷ್ಟು ಸುಲಭ ಆಗಲ್ಲ. ನಾವು ನೋಡಿದ ತಕ್ಷಣ ಅದು ಈಸಿ ಅಂತೇಳಿದ್ರೆ ಅಷ್ಟು ಈಸಿಯಾಗಿ ಯಾವುದೂ ಇರೋದಿಲ್ಲ. ಎಲ್ಲನೂ ಅಷ್ಟೇ, ಎಲ್ಲ ಕೆಲಸನೂ ಅಷ್ಟೇ, ಕಷ್ಟಪಟ್ರೆ ಕೈಗೆ ಏನಾದರೂ ಬರೋದು. ಯಾವ ಕೆಲಸನೂ ಈಸಿಯಾಗಂತೂ ಆಗೋದಿಲ್ಲ, ಯಾವುದೂ ಇರೋದಿಲ್ಲ. ಆ ಥರ ಅಂತಾರೆ ಫ್ರೆಂಡ್ಸ್ ಅವರು. ನೀವೇ ಹೇಳಿ, ಟೈಲರಿಂಗ್ ಮಾಡೋದು ಕಷ್ಟನಾ ಈಸಿನಾ? ಅಂದರೆ ಮನೆಯಲ್ಲಿ ಅದೇ ಎಲ್ಲೂ ಆಚೆ ಹೋಗ್ದಿರ ಮನೆಯಲ್ಲೇ ಮಾಡ್ಕೋಬೋದು ಅನ್ನೋ ಒಂದು ಇದು ಬಿಟ್ಟರೆ, ಇವಾಗ ನನಗೆ ಅನ್ನಿಸ್ತಾ ಇದೆ ಮನೆಯಲ್ಲಿರೋದನ್ನು ತುಂಬಾ ಕಷ್ಟ. ಯಾವ ಟೈಮ್ ಅಂದರೆ ಆ ಟೈಮ್ ಬರ್ತಾ ಇರ್ತಾರೆ, ಇದು ಮಾಡ್ತಾ ಇರ್ತಾರೆ. ಸ್ವಲ್ಪ ನಾನು ಅಲ್ಲಿ ಮೆಟ್ಲಿಲ್ದು ಬರೋದು ಸ್ವಲ್ಪ ಲೇಟ್ ಆದರೆ ಅಯ್ಯೋ ಬೇಗ ಬಾ ಅಂತ ಹೇಳ್ತಾ ಇರ್ತಾರೆ. ಆವಾಗ ಎಷ್ಟು ಕೋಪ ಬಂದಿರುತ್ತೆ ಅಂದರೆ ಅಷ್ಟು ಬರುತ್ತೆ, ಮತ್ತೆ ಕಂಟ್ರೋಲ್ ಮಾಡ್ಕೋಬೇಕು. ಇನ್ನೇನು ಮಾಡೋದು, ನೋಡು ಅವ್ರು ಹಂಗೆ ಮಾತಾಡ್ತಾರೆ ಅಂತೇಳಿ ಅಂದ್ಕೊತಾರಲ್ವ, ಅದಕ್ಕೋಸ್ಕರ ಏನು ಮಾಡೋದು, ಆ ಥರ ಎಲ್ಲ ಇರುತ್ತೆ. ಅದನ್ನೆಲ್ಲನೂ ಫೇಸ್ ಮಾಡಿ ಇದು ಮಾಡಬೇಕು. ಅಂದರೆ ಅವರೂ ಕೊಡ್ತಾರೆ ಅಂತೇಳ್ಬಿಟ್ಟು ಕೇವಲವಾಗಿ ಮಾತಾಡಬಾರ್ದು, ನಾವು ಸ್ಟಿಚ್ ಮಾಡ್ತೀವಿ ಅಂತೇಳ್ಬಿಟ್ಟು ನಾವು ಕೇವಲವಾಗಿ ಮಾತಾಡಬಾರ್ದು. ಏನೇ ಆಗಲಿ ಅವರು ಮುಂದ್ಗಡೆ ಅವರು ಯಾವ ಥರ ಮಾತಾಡ್ತಾರೆ ಆ ಥರ ನಾವು ಬದಲಾಗೋಗ್ತೀವಿ, ಏನೋ ಮಾಡೋಕ್ಕೂ ಆಗೋದಿಲ್ಲ. ಆ ಥರ ಕೆಲವರೆಲ್ಲನೂ ನಾರ್ಮಲ್ ಏನಾದರೂ ಸ್ವಲ್ಪ ಅಂದರೆ ಕೊಟ್ಟು ಜಾಸ್ತಿ ದಿನ ಆಗಿರುತ್ತೆ, ಇಲ್ಲ ಬಾಳಂತಿರೋ ಪ್ರೆಗ್ನೆಂಟ್ ಲೇಡೀಸು ಈ ಥರ ಎಲ್ಲನೂ ಮೆಜರ್ಮೆಂಟ್ ಬ್ಲೌಸಸ್ ಕೊಟ್ಟಿರ್ತಾರಲ್ಲ, ಮತ್ತು ಡೆಲಿವರಿ ಆದಾಗ ಆ ಥರ ಬಂದಾಗ ಸ್ವಲ್ಪ ಸಣ್ಣ ಆಗಿರ್ತಾರೆ, ಆ ಥರ ಎಲ್ಲ ಇರುತ್ತೆ. ಸ್ವಲ್ಪ ಏನಾದರೂ ಲೂಸೋ ಏನಾದರೂ ಅಂದರೆ ಏನೂ ಚೆನ್ನಾಗಿಲ್ಲ, ಹಾಳು ಮಾಡಿಬಿಟ್ಟಿದ್ಯಾ ಅಂತೇಳಿ ಬರ್ತಾರೆ. ಅದು ಇದು ನನಗೆ ತುಂಬ ಆ ಥರ ಏನು ಇದು ಮಾಡೋರು ಇಲ್ಲ. ಇದು ನಾನು ಅದು ಮೊದಲೇ ಹೇಳ್ತೀನಿ, ಅದಕ್ಕೋಸ್ಕರ ಈ ಥರ ಹೇಳ್ತಾರೆ ಅಂತಲೇ. ಲೇಡೀಸ್ ಯಾರು ಲೇಡೀಸ್ ಅಲ್ವಾ ಬರೋದೆಲ್ಲರೂ, ಇಲ್ಲೇ ಟ್ರೈ ಮಾಡಿ ನೋಡಿ, ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಮತ್ತೆ ಸರಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಆ ಥರ ಹೇಳ್ತಾರಲ್ವ. ಮತ್ತು ಯಾರಾದರೂ ಏನು ಅಂದ್ಕೊತಾರೆ, ಅಯ್ಯೋ ಸರಿಯಾಗಿ ಹೊಲಿಲಿಲ್ವೇನೋ ಏನು ಈ ಥರ ಹೇಳ್ತಾರೆ ಅಂತ ಹೇಳಿ ಅಂದ್ಕೊಳ್ಳಲ್ವಾ. ಅದಕ್ಕೋಸ್ಕರ ಒಂಥರ ಇದು ಮಾಡ್ತಾರೆ. ಇಷ್ಟು ಕಷ್ಟಪಟ್ಟು ಇದು ಮಾಡಿದ್ದಕ್ಕೂ ಅವ್ರು ಈ ಥರ ಅಂತಾರಲ್ಲ ಅಂತ ಹೇಳ್ಬಿಟ್ಟು ಆ ಥರ ಅನಿಸ್ಬಿಡುತ್ತೆ. ಮತ್ತು ಏನಮ್ಮ ಏನಾಯಿತು, ಏನು ಹೇಳಿಕೊಡು, ಏನು ನಾನು ರೆಡಿ ಮಾಡಿಕೊಡ್ತೀನಿ ಕೊಡು ಅಂತ ಹೇಳ್ಬಿಟ್ಟು ಇದು ಮಾಡಿದ್ರೆ ಮತ್ತು ಒಂದು ಏನೂ ಇಲ್ಲ, ಲೂಸ್ ಇದೆ ಅಷ್ಟೇ ಅಂತ ಹೇಳ್ತಾರೆ. ಅಷ್ಟು ಮಾತ್ರಕ್ಕೆ ಅಷ್ಟು ಇದು ಮಾಡ್ತಾರೆ. ಮತ್ತು ಟೈಟಾಗಿ ನೋಡಿ ಇವಾಗ ಸರ್ ಆಯಿತು, ಎಲ್ಲ ಚೆನ್ನಾಗಿದೆ, ಅದೇ ಸ್ವಲ್ಪ ಲೂಸ್, ಮತ್ತು ಆ ಮಾತು ನೈಸ್ ಮಾತು ಹೇಳೋದು.
ಆ ಥರ ಎಲ್ಲ. ನಾನಂತೂ ಯಾವಾಗ್ಲೂ ನನ್ನದು ಒಂದೂ ಫೈಲ್ಯೂರ್ ಆಗಿಲ್ಲ ಫ್ರೆಂಡ್ಸ್. ಅಂದರೆ ಕೆಲವರೆಲ್ಲನೂ ಹೇಳ್ತಾರೆ ಬ್ಲೌಸ್ ಎಲ್ಲ ಹಾಳು ಮಾಡಿಬಿಟ್ಟು, ಅಂದರೆ ಹೆಂಗೆ ಹಾಳು ಮಾಡ್ತಾರೋ ಗೊತ್ತಿಲ್ಲ, ಹಾಳಾಗೋಗಿ ಮತ್ತು ಬೇರೆ ಬ್ಲೌಸ್ ತಂದು ಕೊಡ್ತೀನಿ, ಇಲ್ಲ ಅವರು ನನಗೆ ಏನೂ ಆಗೋದಿಲ್ಲ, ಕಡಿಮೆ ಆಗಿದೆ, ಇಲ್ಲ ಅದಾಗಿದೆ ಇದಾಗಿದೆ, ನನಗೆ ನಾನು ಬಂದು ಬಟ್ಟೆ ವಾಪಸ್ ಹಾಕಿ ಹೋಗೋದು, ಆ ಥರ ಮಾತ್ರ ಒಂದೂ ಆಗಿಲ್ಲ ನನಗೆ. ಇಷ್ಟು ವರ್ಷ ಆಗಿದೆ, ಇನ್ನೇನು 15 ಇಯರ್ಸ್ ಅಂತ ಹೇಳಿ ಅಂದ್ಕೊಳ್ಳಿ, ಹತ್ರ ಅಷ್ಟು ವರ್ಷಗಳಿಂದ ಸ್ಟಿಚ್ ಮಾಡ್ತಾ ಇದ್ದೀನಲ್ಲ. ಅಂದರೆ ಮದುವೆ ಆದಮೇಲೆ ನಮ್ಮ ಮಕ್ಕಳು ದೊಡ್ಡವ್ರು ಆದಮೇಲೆ ನಾನು ಟೈಲರಿಂಗ್ ಸ್ಟಾರ್ಟ್ ಮಾಡಿದ್ದು ಹೇಳ್ತಾ ಇದ್ದೀನಿ. ಕಲ್ತಿದ್ದಾದರೆ ಇನ್ನೇನು 20 ಇಯರ್ಸ್ ಮೇಲೆ ಆಗೋಗಿದೆ. ನಮ್ಮ ಅಕ್ಕ ಹತ್ರ ಕಲ್ತ್ಕೊಂಡಿದ್ದಲ್ವ, ಆವಾಗ ಅವಾಗಿಂದನೂ ಅಷ್ಟೇ ಈಗಿನವರೆಗೂ ನನಗೆ ಆ ಥರ ಕಂಪ್ಲೇಂಟೇ ಇಲ್ಲ. ಸರಿಯಾಗೇ ಇಲ್ಲಪ್ಪ, ಹಾಳೆ ಮಾಡಿಬಿಟ್ಟಿದ್ದಾರೆ ಅನ್ನೋ ಥರ ಇಲ್ಲ. ಏನಾದರೂ ಇದು ನನಗೂ ಅಷ್ಟೇ, ಅವರು ಕಸ್ಟಮರ್ಸು ಕೊಟ್ಟಿದ್ದರೆ ಅವರು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಚೆನ್ನಾಗಿದೆ ಅಂತ ಖುಷಿ ಪಟ್ಕೊಂಡು ಹೋಗ್ಬೇಕು. ಅವ್ರ ಮುಖ ನೋಡಿದ್ರೆ ಅವ್ರು ಒಪ್ಕೊಂಡಿದ್ದಾರೆ ಆ ಥರ ಇರಬೇಕು. ಇಲ್ಲಾಂದರೆ ನನಗೆ ಅಯ್ಯೋ ಪಾಪ ಯಾಕೋ ಈ ಥರ ಇದ್ದಾರಲ್ಲ, ರೆಡಿ ಮಾಡ್ಕೊಳ್ಬೇಕಾಗುತ್ತೆ, ಡಿಸಪಾಯಿಂಟ್ ಆದರೆ ನನಗೆ ಈ ಥರ ಇರುತ್ತೆ. ಸ್ವಲ್ಪ ಏನಾದರೂ ಲೇಟ್ ಆಯ್ತು, ನಾಳೆ ಕೊಡ್ತೀನಿ ಅಂದ್ರೂ ಅವರು ಆ ಥರ ಅಂದ್ಕೊಂಡ್ರೆ ಆ ಥರ ಎಲ್ಲ ಅನ್ನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ನೀಟಾಗಿ ಹೊಲ್ದು ಕೊಟ್ಬಿಡ್ತೀನಿ, ಏನು ಹೆಸರು ಇಡಬಾರ್ದು ನನಗೆ. ಆ ಥರ ಅಂದ್ಕೊಂಡು ನಾನು ಅಷ್ಟು ನಿಷ್ಠೆಯಿಂದ ಕೆಲಸ ಮಾಡಿದ್ರೂ ಕೆಲವರು ಸುಮ್ಮನೆ ಹೆಸರು ಇಡಲೇಬೇಕು, ಇಲ್ಲಾಂದರೆ ನಮಗೇನು ಗೊತ್ತಿಲ್ಲಲ್ಲ ಅಂತೇಳಿ ಅಂದ್ಕೊತಾರೆ ಅಂತ ಹೇಳ್ಬಿಟ್ಟು ಕೆಲವರು ನಾಟಕಗಳು ಮಾಡ್ತಾರೆ. ಆ ಥರ ಅವ್ರದ್ದು ಇನ್ನೂ ಕೋಪ ಬರುತ್ತೆ. ಕೆಲವು ನನ್ನ ಕಸ್ಟಮರ್ಸ್ ಎಲ್ಲನೂ ನನಗೆ 10 ಇಯರ್ಸ್ ನಾನು ಇದು ಸ್ಟಾರ್ಟ್ ಮಾಡಿದಾಗಿಂದ ಇರೋವರು ಇದ್ದಾರೆ. ನನಗೆ ಆ ಥರ ಯಾರೂ ಒಂದ್ಸಲಿ ಕೊಟ್ಟು ಮತ್ತೆ ಬರದೇ ಇರೋರು ಯಾರೂ ಇಲ್ಲ ಆ ಥರ. ಇನ್ನು ಡ್ರೆಸ್ ಫಿಟ್ಟಿಂಗು ಇದು ಅದು ಅಂತ ಹೇಳಿದ್ರೂ ಅಷ್ಟೇ, ಎಲ್ಲಾದರೂ ಸ್ಟಿಚ್ ಮಾಡ್ಕೊಂಡಿರ್ತಾರೆ ಅಲ್ಲಿ ದೂರ ಅದು ಇದು ಅಂತ, ಇಲ್ಲಾಂದರೆ ಬೇರೆಯವರು ಗಂಡಸರು ತೊಗೊಂಡೋಗಿ, ಇಲ್ಲ ಯಾರಾದರೂ ಜೊತೆಯವರು ಅಲ್ಲಿ ಕೊಡು ಇಲ್ಲಿ ಕೊಡು ಅಂದಾಗ ಆ ಥರ ಹೋಗಿನೂ ಮತ್ತೆ ನನ್ನ ಹತ್ರನೇ ತೊಗೊಂಬಂದು ಸ್ಟಿಚ್ ಮಾಡ್ಕೊತಾರೆ. ಅದೊಂದು ಖುಷಿ ನಮಗೂ. ಆ ಥರ ಇದ್ರೇ ಖುಷಿ ಅಲ್ವಾ. ಅವ್ರಿಗೆ ಇಷ್ಟ ಬಂದ ಥರ ನಾವು ಸ್ಟಿಚ್ ಮಾಡಿಕೊಡ್ಬೇಕು, ಅವರೂ ಅದನ್ನು ಆಕ್ಸೆಪ್ಟ್ ಮಾಡ್ಕೋಬೇಕು. ಇಲ್ಲ ಕೆಲವರೆಲ್ಲ ಬೇಕು ಅಂತಲೇ ಹೆಸರು ಇಡ್ತಾರೆ, ಆ ಥರ ಎಲ್ಲ ಮಾಡ್ತಾರೆ. ಆ ಥರ ಇರೋವರೆಗೆ ಸ್ವಲ್ಪ ಕೋಪ ಬರುತ್ತೆ ನನಗೆ. ಸರಿ ಫ್ರೆಂಡ್ಸ್, ನನಗೆ ಹೇಳ್ದೆ ಅಲ್ವಾ, ಎಲ್ಲ ಹಳ ಕಸ್ಟಮರ್ಸೇ ಇದ್ದಾರೆ. ನನಗೇನು ಆ ಥರ ಇದ್ದಿದ್ರೆ ಹಾಳು ಮಾಡೋ ಥರ ಆ ಥರ ಎಲ್ಲ ಇರ್ತಾ ಇದ್ದಿದ್ರೆ, ಸರಿಯಾಗಿ ಕೊಡದೆ ಆ ಥರ ಇದ್ದಿದ್ರೆ ಅವ್ರು ಯಾಕೆ ಬರ್ತಾಯಿದ್ರು ಅಷ್ಟು ವರ್ಷಗಳಿಂದ. ಆ ಥರ ಬನ್ನಿ ಇದನ್ನು ಸ್ಟಿಚ್ ಮಾಡಿಬಿಡೋಣ. ಇಷ್ಟೊತ್ತಿಗೆ ಫಾಲ್ಸ್ ಸ್ಟಿಚ್ ಮಾಡಿಬಿಡ್ತಾ ಇದ್ದೆ, ಹೀಗೆ ನಿಮ್ಮ ಜೊತೆ ಮಾತಾಡ್ಕೊಂಡಿದ್ದು ಅದು. ಸೆರಗು ಒಂದು ಕಡೆ ಸೆರಗು ಹೊಲಿತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಫಾಲ್ಸನ್ನು ಸ್ಟಿಚ್ ಮಾಡಿಬಿಟ್ಟೆ. ಇನ್ನು ಅಷ್ಟರಲ್ಲಿ ಎಷ್ಟಾಗಿದೆ ಅಂದರೆ 1-2 ಮಿನಿಟ್ಸ್ ಆಗಿದೆ. 1 o'clock 2 minutes ಆ ಥರ. ನಾವು ಹೋಗಿ ಮಲ್ಕೊಳ್ಳೋಣ. ಉಕ್ಸ್ ಬೆಳಗ್ಗೆನ ಹಾಕ್ಕೊತೀನಿ ಫ್ರೆಂಡ್ಸ್, ಇವಾಗ ಹಾಕಲ್ಲ. ಎಷ್ಟೊತ್ತು ಹಾಕಬೇಕು, ಉಕ್ಸ್ ಬೆಳಗ್ಗೆನೇ ಹಾಕ್ಕೊತೀನಿ. ಇವಾಗ ಹೋಗಿ ಮಲ್ಕೊಳ್ಳೋಣ. ಇನ್ನೂ ನನಗೇನು ನಿದ್ದೆ ಥರ ಏನೂ ಅನ್ನಿಸ್ತಾ ಇಲ್ಲ, ಕಣ್ಣು ಆದರೆ ಒಂಥರ ಏನೋ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ಎಲ್ಲ ಇರುತ್ತೆ. ನಮಗೆ ಬೇಕು ಅಂದರೆ ಎಲ್ಲನೂ ಮಾಡ್ಕೋಬೇಕು. ಇದು ಬೇಡ ಅಂತ ಬಿಟ್ಬಿಟ್ರೆ ಯಾರು ಕೇಳೋರು ಇಲ್ಲ. ಯಾಕೆ ಈ ಥರ ಮಾಡ್ತಾ ಇದ್ದೀರಾ, ಏನು ಯಾಕೆ ಮಾಡಲಿಲ್ಲ ಅನ್ನೋರು ಎಲ್ಲ, ಮಾಡ್ತಾ ಇದ್ದೀರಾ ಅನ್ನೋರು ಇಲ್ಲ. ಇನ್ನು ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು, ಒಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು. ನಮಗೆ ಬೇಕಾಗಿರೋವರೆಗೆ ನಾವು ಏನಾದರೂ ಮಾಡಬೇಕು ಅಂದರೆ ನಾವು ಈ ಥರ ಎಲ್ಲನೂ ಕಷ್ಟಪಡಲೇಬೇಕಾಗತ್ತೆ. ಆ ಥರ ನನಗೆ
ಏನು ಅಂತಂದರೆ ಅದೇ ಏನಾದರೂ ಇನ್ನು ನಮ್ಮಪ್ಪ ಅಮ್ಮ ಅವರಿಗೆ ಆ ಥರ ಏನಾದರೂ ಅವ್ರಿಗೇನು ಏನೋ ನನ್ನ ಕೈಲಾದ ಮಾತ್ರ ನಾನು ಸಹಾಯ ಮಾಡಬೇಕು. ಹಾಗೆ ನನಗಿಷ್ಟ ಬಂದಿದ್ದು ನಾನು ತಗೋಬೇಕು. ಹಾಗೆ ನಮ್ಮ ಮಕ್ಕಳು ಇದ್ದಾರಲ್ಲ, ನನ್ನ ಮಕ್ಳಿಗೂ ಮಕ್ಕಳು ಅಂದರೆ ಜಾಸ್ತಿ ಜನನೇ ಇದ್ದಾರೆ. ಸದ್ಯಕ್ಕೆ ಇವರಿಬ್ಬರದೂ ಜಾಸ್ತಿ ಜನ ಅಂದರೆ 6 ಮೆಂಬರ್ಸ್. ಮತ್ತು ಎಲ್ಲಾದರೂ ಓಡಾಡೋಕ್ಕೆ ಹೋದರೂ ಅದಕ್ಕೂ ಇದಾಗತ್ತೆ. ಇನ್ನು ಫಂಕ್ಷನ್ಸ್ ಇದ್ದಾವೆ ಫ್ರೆಂಡ್ಸ್. ಒಂದು ಫಂಕ್ಷನ್ ಇದೆ ನೆಕ್ಸ್ಟ್ ವೀಕು ಎಲ್ಲನೂ. ನೆಕ್ಸ್ಟ್ ವೀಕಲ್ಲ ಆದರೆ ನೆಕ್ಸ್ಟ್ ವೀಕು ಆ ಥರ ಹೋಗಬೇಕು. ಸ್ವಲ್ಪ ದೂರನೇ ಹೋಗಿ ಬರಬೇಕು. ಅದಕ್ಕೂ ಸ್ವಲ್ಪ ಎಲ್ಲ ಬೇಕು ಖರ್ಚಿಗೆ ಎಲ್ಲನೂ. ನೋಡಿರ್ತೀರ, ಅಲ್ಲಿಗೆ ಹೋಗೋಕ್ಕೆ ಎಲ್ಲನೂ ದೀಪಸ್ತಂಭ ಎಲ್ಲನೂ ತೆಗೆದು ಎಲ್ಲನೂ ಇಟ್ಟಿದ್ದೆ ಮೊನ್ನೆನೇ. ನೋಡಿ, ಇದು ಆಯಿತು, ಬ್ಲೌಸು ಆಯಿತು. ಹೋಗಿ ಇವಾಗ ಮಲ್ಕೊಳ್ಳೋಣ ಬನ್ನಿ. ಗುಡ್ ನೈಟ್ ಫ್ರೆಂಡ್ಸ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್.